2010ರಲ್ಲೋ ಏನೋ ನನ್ನ ವಿಚಾರ ಪ್ರಕಾರದಲ್ಲಿ 10ರಿಂದ ಈ ಕಡೆ ಇತ್ತೀಚೆಗೆ ಇದೇನೋ ಪೌಷ್ಟಿಕ ಆಹಾರದ ಬಗ್ಗೆ ಅಂದರೆ ಒಂದು ಫೆಡ್ರೇಷನ್ ಅಂತೇಳಿ ಇಟ್ಕೊಂಡಿದ್ರು ಎಲ್ಲಿ ಉಡುಪಿಯಲ್ಲಿ ಕೊರಗ ಸಮುದಾಯ ಮತ್ತು ಜೇನುಕುರುಬ ಸಿದ್ದಿ ಮತ್ತು ಇತರೆ ಬುಡಕಟ್ಟು ಸಮುದಾಯಗಳು ಅಂದರೆ ಮೂಲ ಆದಿವಾಸಿಗಳು ಯಾರಿದ್ದಾರೆ ಅವ್ರದ್ದು ಒಂದು ಫೆಡ್ರೇಷನ್ ಇತ್ತು. ಆ ಫೆಡ್ರೇಷನ್ ಮುಖಾಂತರ ಪೌಷ್ಟಿಕಾಹಾರದ ಬಗ್ಗೆ ಸರ್ವೆಗಳನ್ನು ಮಾಡಲಿಕ್ಕೆ ಶುರು ಮಾಡಿದರು. ನಮ್ಮ ಈಗ ಉದಾಹರಣೆ ಬೆಳಗಾವಿಯಿಂದ ಒಂದು ಸಂಸ್ಥೆ ಇತ್ತು. ಆ ಸಂಸ್ಥೆಯವರು ಈ ಕಡೆ ಬಂದ್ಕೊಂಡು ಎಲ್ಲ ಇದು ತಪಾಸಣೆಯನ್ನು ಮಾಡಬೇಕು ಅನ್ನೋಂಥದ್ದು ವಿಚಾರಗಳನ್ನು ತಗೊಂಡು BP ಶುಗರು ಇವೆಲ್ಲವನ್ನು ಚೆಕ್ ಮಾಡಲಿಕ್ಕೆ ಶುರು ಮಾಡಿದ್ರು. ಆವಾಗ ಒಂದು ಪ್ರಶ್ನೆಗಳನ್ನು ಕೇಳಾಗಿತ್ತು, ನೀವು ಸರ್ವೆ ಮಾಡಿ ಇಲ್ಲ ನೀವು ತಪಾಸಣೆಯನ್ನು ಮಾಡಿ ಆದರೆ ಅದರ ರಿಸಲ್ಟನ್ನು ಹೇಳಬೇಕು ಅನ್ನೋಂಥದ್ದು ವಿಚಾರಗಳು ಬಂತು. ಆ ಸಮಯದಲ್ಲಿ ಅವರು ಇಲ್ಲಿ ಬಂದು ಹೇಳಿದಾಗ ಹೆಚ್ಚೆಂದಾಗಿ ಅಂತ ಹೇಳಿದರೆ, ಈಗ ನಮ್ಮ ಅತ್ತೆ ಇದ್ದಾರೆ, ಅತ್ತೆ ಮಾವ ಅವರಿಗೆಲ್ಲ ರಕ್ತದ ಪ್ರಮಾಣಗಳು ಒಂದು ಸ್ವಲ್ಪ 9, 10, 11 ಈ ರೀತಿಯಲ್ಲಿದ್ದರೆ ಮಕ್ಕಳಲ್ಲಿ ಈಗ ಬೆಳೀತಾ ಇರುವಂಥ ಮಕ್ಕಳಲ್ಲಿ 4%, 6% ಈ ರೀತಿಯಲ್ಲಿ ತುಂಬ ಕಡಿಮೆ ಆಗ್ತಾ ಬರ್ತಾ ಇದೆ. ಅಂದಾಗ ಅಲ್ಲಿ ನಮಗೆ ಇರುವಂಥ ಎನರ್ಜಿಗಳಾಗಲಿ ಆ ಶಕ್ತಿಗಳಾಗಲಿ ಅವಾಗಿರುವಂಥದ್ದು ಈಗ ಅದು ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು ವಿಚಾರಗಳನ್ನು ಗಮನಕ್ಕೆ ತಗೊಂಡು ನಮ್ಮಲ್ಲಿ ಈ ಕೊರತೆಗಳು ಸ್ಟಾರ್ಟ್ ಆಗಿದೆ, ಅಂದರೆ ನ್ಯೂನತೆಗಳ ಕೊರತೆಗಳು ಜಾಸ್ತಿ ಪ್ರಾರಂಭ ಆಗಿದೆ ಅಂಥೇಳಿ ಅವಾಗಿಂದ ಫೈಟ್ ಮಾಡಲಿಕ್ಕೆ ಶುರು ಮಾಡಿದರು. ಅದಕ್ಕೆ ಸರ್ಕಾರ ಅದನ್ನು 6 ತಿಂಗಳಿಗಾಗಿ ಒಂದು ಪೌಷ್ಟಿಕ ಆಹಾರವನ್ನು ವಿತರಣೆ ಮಾಡೋದು ಅನ್ನೋಂಥ ಲೆಕ್ಕಕ್ಕೆ 6 ತಿಂಗಳಿಗೆ ಮೊಟ್ಟೆ, ಅಕ್ಕಿ, ಬೇಳೆ, ಸಕ್ಕರೆ ಇವೆಲ್ಲ ಬೆಲ್ಲ ಇವೆಲ್ಲ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದರು. ನಂತರ ಈಗ ಇದರಲ್ಲಿ ಕಾಂಗ್ರೆಸ್ ಇದು ಪಕ್ಷ ಬಂದಾದ ನಂತರ 12 ತಿಂಗಳಿಗೆ ಅಂಥೇಳಿ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಆವಾಗ ತಿನ್ಲಿಕ್ಕಂತೂ ಜಾಸ್ತಿ ಕಷ್ಟ ಇತ್ತು. ಇದನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ ಟೈಮಿಗೆ ಅದನ್ನು ತಗೊಳ್ಳಿಕ್ಕೆ ತಿನ್ನಲಿಕ್ಕೆ ಎಲ್ಲದಕ್ಕೂ ಕೂಡ ಅನುಕೂಲ ಆಗ್ತಾಯಿದೆ ಜನರಿಗೆ. ಮತ್ತು ಯಾರಿಗೆ ಅದನ್ನು ತಗೊಂಡು ಈಗ ಮೊಟ್ಟೆಗಳನ್ನು ಯಾವಾಗಲೂ ಒಂದು ಸರಿ ಏನೋ ಸಂದರ್ಭಗಳು ಬಂದಾಗ ತಗೊಂಡು ಮಾಡ್ತಾಯಿದ್ವಿ, ಅದು ಕಂಟಿನ್ಯೂ ತಿನ್ನಬೇಕು ಅನ್ನೋಂಥದ್ದು ಆಹಾರಕ್ಕಾಗಿಯೇ ಅನ್ನುವಂಥ ಲೆಕ್ಕದಲ್ಲಿ ಇಲ್ಲ. ಬಟ್ ಈಗ ತಗೊಳ್ತಾ ಇರೋದು ಆ ಎನರ್ಜಿಗಳನ್ನು ಇದು ಮಾಡಬೇಕಾದ್ರೆ ಹೆಚ್ಚಿಗೆ ಆಗಬೇಕು ಅನ್ನೋಂಥ ಒಂದು ನಿರೀಕ್ಷೆ. ಬಟ್ ಆಗ್ತಾಯಿದೆ, ಹೆಚ್ಚು ಜನರಿಗೆ ಅದರದ್ದು ಉಪಯೋಗ ಆಗ್ತಾಯಿದೆ, ತಗೊಳ್ತಾ ಇದ್ದಾರೆ, ಎಲ್ಲರೂ ಕೂಡ ತಗೊಳ್ತಾ ಇದ್ದಾರೆ. ಯಾರಿಗೆ ಸಿಗ್ತಾ ಇಲ್ಲ ಅಂಥವ್ರು ಮತ್ತೆ ರೇಷನ್ಗಳನ್ನು ಅಂದರೆ ಕಾರ್ಡ್ಗಳನ್ನು ರೆಡಿ ಮಾಡಿ ಅವ್ರಿಗೂ ಕೂಡ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ.